ವಿಧಾನಸಭೆಯಲ್ಲಿ ಬಿಬಿಜಿ ರಾಮ್ಜಿ ಕಾಯ್ದೆಯ ಕಿಚ್ಚು ಜೋರಾಗಿಯೇ ಹೊತ್ಕೊಂಡಿದೆ. ಇವತ್ತು ಸದನದ ನಿರ್ಣಯವನ್ನ ಓದಿದ್ರು ಸಿಎಂ ಸಿದ್ದರಾಮಯ್ಯವರು. ಆದ್ರೆ ಇದು ಸದನದ ನಿರ್ಣಯ ಅಲ್ಲ, ಇದು ಕಾಂಗ್ರೆಸ್ ನಿರ್ಣಯ ಅಂತ ಹೇಳಿ ಆರ್ ಅಶೋಕ್ ಹೇಳಿದ್ದಾರೆ. ಸಿಎಂ ನಿರ್ಣಯ ಓದುವ ವೇಳೆ ಅಶೋಕ್ ಇದನ್ನ ವಿರೋಧಿಸಿದ್ರು. ಈ ಸದನ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಚರ್ಚೆ ಮಾಡುವಾಗ ನೀವು ವಿರೋಧ ಮಾಡಿ. ಗದ್ದಲದ ನಡುವೆ ನಿರ್ಣಯವನ್ನ ಓದಿ ಮುಗಿಸಿದ್ರು ಸಿದ್ದರಾಮಯ್ಯ ಅವರು. ಆಮೇಲೆ ಮತ್ತೆ ಚರ್ಚೆ ಮಾಡುವಾಗ ಬೇಕಾದ್ರೆ ನೀವು ವಿರೋಧ ಮಾಡಬಹುದು, ಬಟ್ ನಾನು ಓದುವಾಗ ಯಾಕೆ ನೀವು ಈ ರೀತಿಯಾಗಿ ವಿರೋಧಿಸ್ತಾ ಇದ್ದೀರಿ ಅಥವಾ ಮಾತಾಡ್ತಾ ಇದ್ದೀರಿ ಅಂತ ಹೇಳ್ತಾನೆ ಸಿಎಂ ಸಿದ್ದರಾಮಯ್ಯ ಅವರು ನಿರ್ಣಯವನ್ನ ಓದಿ ಮುಗಿಸಿದ್ರು. ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ನಾವಿಲ್ಲ, ಈ ಸದನ ಅಲ್ಲ, ಗ್ರಾಮೀಣ ಅಲ್ಲ, ನೀವು ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ ಈ ಸದನ ಅಲ್ಲ, ಈ ಸದನ ಅಲ್ಲ, ಈ ಸದನ ಮತ್ತೆ ಚರ್ಚೆ ಮಾಡಿ. ನೀವು ವಿರೋಧ ಮಾಡ್ರಿ, ವಿರೋಧ ಮಾಡಿ. ಸದನ ಈಗ ಈ ಸದನ ಚರ್ಚೆ ಮಾಡಿ. ಸದನ ಅಲ್ಲ, ಆಯ್ತು. ಚರ್ಚೆ ಮಾಡುವಾಗ ಹೇಳಿ, ಚರ್ಚೆ ಮಾಡುವಾಗ ಹೇಳಿ. ಸರ್ಕಾರ ನಿರ್ಣಯವನ್ನು ಮಂಡಿಸ್ತದೆ, ಇಲ್ಲ ನೀವು ಚರ್ಚೆ ಮಾಡುವಾಗ ಮಾಡಿ. ಕಾಂಗ್ರೆಸ್ ಅವರು ಏನ್ ಗೊತ್ತಿಲ್ಲ, ಮುಂದುವರಿಸಿ. ಆದುದರಿಂದ ನೋಡಿ, ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಕೇಂದ್ರದ ಈ ನಡೆಯನ್ನು ಈ ಸದನವು ತೀವ್ರವಾಗಿ ವಿರೋಧಿಸುತ್ತದೆ. ಸರ್ಕಾರ ತೀವ್ರವಾಗಿ ವಿರೋಧಿಸುತ್ತದೆ. ಆಯ್ತು, ಕಾಂಗ್ರೆಸ್ ಅಂತ ಮಾಡ್ಲಿ, ಯಾವಾಗ್ಲಾದ್ರು ರೆಸಲ್ಯೂಷನ್ ಮಾಡುವಾಗ ರೆಸಲ್ಯೂಷನ್ ಅಂತ ಮಾಡ್ತಾರ. ಗೊತ್ತಿರ್ಬೇಕಲ್ಲ ನಿಮ್ಗೆ, ನೀವು ಸೀರಿಯಸ್ ಆಗಿದ್ದೀರಿ. ನೋಡಿ ಗೌರ್ಮೆಂಟ್ ಮತ್ತೆ ಸರ್ಕಾರ ಹೊಟ್ಟಿದೆ, ಜಗಳಗಂಟಿ ಸರ್ಕಾರ. ಮತ್ತೆ ನೀವು ಮಾತಾಡಿ, ದುಡ್ಡು ತರಕ್ಕೆ ಯೋಗ್ಯತೆ ಇಲ್ಲ, ಮತ್ತೆ ಮಾತಾಡಿ, ಹಣ ತರ ಯೋಗ್ಯತೆ ಇಲ್ಲ, ಮತ್ತೆ ಮಾತಾಡಿ. ಯೋಗ್ಯತೆ ಈಗ ಮಾನ್ಯ ಅಧ್ಯಕ್ಷರೇ, ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಆದಿವಾಸಿಗಳಿಗೆ, ಸಣ್ಣ ರೈತರಿಗೆ. ಸೊ ಹೀಗೆ ನಿರ್ಣಯ ಓದುವಾಗ ವಿಪಕ್ಷ ನಾಯಕರು ಅಡ್ಡಿಪಡಿಸಿದ್ರು. ಆ ಟೈಮ್ನಲ್ಲಿ ಸಿಎಂ ಕೂಡ ಸಿಟ್ಟಾದ್ರು. ನಮಗೂ ಗಲಾಟೆ ಮಾಡೋದು ಗೊತ್ತಿದೆ, ಏಯ್ ಎದಳ್ರೋ ಗಲಾಟೆ ಮಾಡ್ರಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸ್ವಲ್ಪ ತಮ್ಮ ಟೆಂಪರ್ ಅನ್ನ ರೈಸ್ ಮಾಡಿದ್ರು. ನಿಮ್ಗೊಬ್ರಿಗೆ ನಾ ಗಲಾಟೆ ಮಾಡೋಕ್ ಬರೋದು ಅಂತ ಹೇಳಿ ಸ್ವಲ್ಪ ಸಿಟ್ಟಾದ್ರು. ಗಲಾಟೆ ಮಾಡೋದು ಬರ್ತದೆ, ನೀವೊಬ್ರಿಗೆ ಗಲಾಟೆ ಮಾಡೋದು ಬರೋದು, ನಾವು ಗಲಾಟೆ ಮಾಡೋದು ಬರೋದು. ನಿಮಗಿಂತ ಜಾಸ್ತಿ ಜನ ಇದ್ದೀವಿ ನಾವು. ಈಗ ಏನ್ ಮತ್ತೆ ಮಾತು ನಿನ್ನೆ ಚರ್ಚೆ ಮಾಡಿ ಜನ ನಿಮ್ಗೆ ಜನ ಕಳಿಸಿದ್ರು. ಬಿಜೆಪಿ ನಿಮ್ ಕೇಳ್ಬೇಕಲ್ಲ, ಬಿಜೆಪಿಗೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದ ಜನರ ಹಿತವನ್ನ ಕಾಯೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಆರ್ಎಸ್ ಪಕ್ಷ ಅವರು ಗಲಾಟೆ ಮಾಡೋದು ಬರ್ತದೆ, ಗಲಾಟೆ ಮಾಡಿ. ನೀವೊಬ್ರಿಗೆ ಗಲಾಟೆ ಮಾಡೋದು ಬರೋದು, ನಾವು ಗಲಾಟೆ ಮಾಡೋದು ಬರೋದು. ನಿಮಗಿಂತ ಜಾಸ್ತಿ ಜನ ಇದ್ದೀವಿ ನಾವು. ಈಗ ಏನ್ ಮತ್ತೆ ಮಾತು ನಿನ್ನೆ ಚರ್ಚೆ ಮಾಡಿ ಎದ್ದೇಳಬೇಕು.
ಅಸೆಂಬ್ಲಿಯಲ್ಲಿ ನೀವೆಲ್ಲ ಕಾಂಗ್ರೆಸ್ ಪಾರ್ಟಿಗೆ ಜೈ. ಜನ ನಿಮ್ಗೆ 2 ಲಕ್ಷ ಜನ ಕಳಿಸಿದ್ರು. ಬಿಜೆಪಿ ನಿಮ್ ಕೇಳ್ಬೇಕಲ್ಲ ಬಿಜೆಪಿಗೆ ಕರ್ನಾಟಕದ ಜನ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದ ಜನರ ಹಿತವನ್ನ ಕಾಯೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. RSS ಅವರು ಸೊ ಹೀಗೆ ಮನ್ರೇಗಾ ಯೋಜನೆ ಅಂದರೆ ಏನು ಹೆಸರು ಚೇಂಜ್ ಆಗಿದೆ BBG ರಾಮ್ಜಿ, ಆ ಒಂದು ಯೋಜನೆಯ ಬಗ್ಗೆ ಒಂದು ನಿರ್ಣಯವನ್ನು ಮಂಡಿಸುವಂತಹ ಒಂದು ಸಂದರ್ಭದಲ್ಲಿ ಆದಂತಹ ಒಂದು ಗದ್ದಲ ಇದು. ಸೊ ನಿಯಮ ಗಾಳಿಗೆ ತೂರಿ ಕೇಂದ್ರದ ವಿರುದ್ಧ ನಿರ್ಣಯವನ್ನು ಮಂಡಿಸಲಾಗ್ತಾ ಇದೆ ಅಂಥೇಳಿ ಆರ್ ಅಶೋಕ್ ಅವರು ಕೂಡ ವಾಗ್ದಾಳಿಯನ್ನು ಮಾಡಿದ್ರು. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸ್ತಾ ನಮಗೆ 7 ದಿನ ಮೊದಲೇ ನೋಟಿಸ್ ಕೊಡಬೇಕಿತ್ತು, ಏಕಾಏಕಿ ಹೀಗೆ ನಿರ್ಣಯ ತಂದಿರೋದು ಇದು ನಿಯಮ ಬಾಹಿರ ಅಂತ ಕಿಡಿಕಾರಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದ ನಿಯಮಗಳನ್ನು ಗಾಳಿಗೆ ತೂರಿ ಕೇಂದ್ರ ಸರ್ಕಾರನ ಟೀಕೆ ಮಾಡುವಂಥ ಒಂದು ನಿರ್ಣಯವನ್ನು ತಂದಿದ್ದಾರೆ. ರೂಲ್ಸ್ ಪ್ರಕಾರ 7 ದಿನ ಮುಂಚೆ ನಮಗೆಲ್ಲರಿಗೂ ಕಾಪಿ ಕೊಡಬೇಕು. ರೂಲ್ಸಲ್ಲಿ ಕ್ಲಿಯರ್ ಆಗಿದೆ. 7 ದಿನಕ್ಕೆ ಮುಂಚೆ ನಮಗೆ ನೋಟಿಸ್ ಕೊಡಬೇಕು. ಅವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ನಮ್ಗೆ ಮೊದಲೇ 7 ದಿನಕ್ಕೆ ಮುಂಚೆ ಕೊಡಬೇಕು ಅನ್ನೋದು ರೂಲ್ ಬುಕ್ಕಲ್ಲಿದೆ. ಆದರೆ ಇವತ್ತು ಮುಖ್ಯಮಂತ್ರಿ ಆದಂಥವರು ಏಕಾಏಕಿ ದೌರ್ಜನ್ಯ ಮಾಡಿ ಸದನದ ನಿರ್ಣಯ ಅಂತ ಹೇಳಿದ್ದಾರೆ. ಸದನ ಅಂದರೆ ನಾವು ಸೇರ್ಕೊಂತೀವಿ. ಅವ್ರಿಗೆ ಯೋಗ್ಯತೆ ಇದ್ದರೆ ಅದು ಸರ್ಕಾರದ ನಿರ್ಣಯ ಅಂತ ಮಾಡಲಿ, ಕಾಂಗ್ರೆಸ್ ನಿರ್ಣಯ ಅಂತ ಮಾಡಲಿ, ರಾಹುಲ್ ಗಾಂಧಿ ನಿರ್ಣಯ ಅಂತ ಮಾಡಲಿ, ಪ್ರಿಯಾಂಕಾ ವಾಡ್ರಾನ ಮಾಡ್ಕೊಂಡ್ಲಿ. ಇಲ್ಲಿ ಬಂದು ಅಧಿವೇಶನದಲ್ಲಿ ಈ ನಿಯಮ ಬಾಹಿರವಾಗಿ ಕೇಂದ್ರ ಸರ್ಕಾರದ ಟೀಕೆ ಮಾಡುವಂಥದ್ದು ಎಷ್ಟು ಸರಿ? ಸಿದ್ದರಾಮಯ್ಯವ್ರಿಗೆ ರಾಜ್ಯ ಅಭಿವೃದ್ಧಿ ಬೇಕಾಗಿಲ್ಲ, ಅವ್ರ ಅಭಿವೃದ್ಧಿ ಆಗಬೇಕು, ಅವ್ರ ಪಾರ್ಟಿಯವ್ರ ಅಭಿವೃದ್ಧಿ ಆಗಬೇಕು. ಅವ್ರದ್ದು ಎಲ್ಲೆಲ್ಲಿ ಎಲೆಕ್ಷನ್ ನಡೀತೋ ದೇಶದಲ್ಲಿ ಅಲ್ಲಿಗೆಲ್ಲ ಹಣ ಕೊಡಬೇಕು. ಇದಕ್ಕೋಸ್ಕರ ರಾಜ್ಯ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಇವತ್ತು ಸರ್ಕಾರ ಮಂಡಿಸಿದಂಥ ಈ ಒಂದು ನಿರ್ಣಯ ಏನಿತ್ತು ಅದರಲ್ಲಿ ಯಾವ ಪಾಯಿಂಟ್ನಲ್ಲಿ ವಿಪಕ್ಷ ನಾಯಕರು ಟ್ರಿಗರ್ ಆಗಿದ್ದು, ಯಾವ ಹಂತಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ CM ಕೂಡ ಎದ್ದು ನಿಂತು ಪಕ್ಕದಲ್ಲಿ ಇದ್ದಂಥ ತಮ್ಮ ಶಾಸಕರನ್ನ ಸಚಿವರುಗಳನ್ನ ನೀವು ಗಲಾಟೆ ಮಾಡಿ ನಮಗೂ ಗಲಾಟೆ ಮಾಡಕ್ಕೆ ಬರುತ್ತೆ ಅನ್ನೋ ಮಟ್ಟಕ್ಕೆ ಸದನದಲ್ಲಿ ಇವತ್ತು ನಡೆದಂಥ ಒಂದು ವಿಚಾರ. ಆ ನಿರ್ಣಯ ಮಂಡಿಸುವಾಗ ಯಾವ ಕೆಲವೊಂದಷ್ಟು ಅಂಶಗಳು ವಿಪಕ್ಷನ ಹಾಗಾದರೆ ಟ್ರಿಗರ್ ಮಾಡ್ತು? ಯಾಕೆ ಇಷ್ಟೊಂದು ಗದ್ದಲ ಆಯಿತು ಹರೀಶ್? ಹೌದು ರೆಹಮಾನ್, ಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧ ಮಾಡಲಿಕ್ಕಾಗಿ ಮತ್ತೆ ಆ ಕಾಯ್ದೆ ಬಗ್ಗೆ ಚರ್ಚೆ ಮಾಡಲಿಕ್ಕಾಗಿ ವಿಶೇಷ ಅಧಿವೇಶನವನ್ನು ಕರೆದಿರುವಂತಹದ್ದು. ಇಂದು ಮತ್ತೆ ನಾಳೆ 2 ದಿವಸಗಳ ಕಾಲ ಈ ಕಾಯ್ದೆಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತೆ ನಿರ್ಣಯವನ್ನು ಮಂಡಿಸಿ ಪಾಸ್ ಮಾಡಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಎಲ್ಲ ರೀತಿಯಾದ ತಯಾರಿಯನ್ನ ಮಾಡಿದೆ. ಮತ್ತೆ ಇವತ್ತು CM ಸಿದ್ದರಾಮಯ್ಯ ಅವರು ಕೂಡ ನಿರ್ಣಯವನ್ನು ಮಂಡಿಸಿರುವಂತದ್ದು. ಜಿ ರಾಮ್ಜಿ ಕಾಯ್ದೆಯಿಂದ ಆಗ್ತಕ್ಕಂಥ ಅನಾನುಕೂಲಗಳೇನು, ಮತ್ತೆ ಮನ್ರೇಗಾ ಮತ್ತು ಜಿ ರಾಮ್ಜಿ ಕಾಯ್ದೆಯಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನು, ಮತ್ತೆ ಹಳ್ಳಿಗಾಡಿನ ಜನರಿಗಾಗ್ಲಿ ಮತ್ತೆ ಕೂಲಿ ಕಾರ್ಮಿಕರಿಗಾಗ್ಲಿ ಹೇಗೆ ಈ ಜಿ ರಾಮ್ಜಿ ಕಾಯ್ದೆ ಮಾರಕ ಆಗಿದೆ ಅನ್ನುವಂಥದ್ದನ್ನ ನಿರ್ಣಯ ಮಂಡಿಸುವಂತ ಸಂದರ್ಭದಲ್ಲಿ ಎಳೆಯಾಗಿ ಬಿಡಿಸಿಡ್ತಾರೆ. ಮತ್ತೆ ಇದು ಆಧುನಿಕ ಗುಲಾಮಗಿರಿಗೆ ತಳ್ಳುತ್ತೆ, ಈ ಒಂದು ಕಾಯ್ದೆ ಕೂಲಿ ಕಾರ್ಮಿಕರನ್ನ ಗುಲಾಮಗಿರಿಗೆ ತಳ್ಳುತ್ತೆ ಅನ್ನುವಂತಹ ಪದಪ್ರಯೋಗವನ್ನು ಕೂಡ CM ಸಿದ್ದರಾಮಯ್ಯ ಅವರು ನಿರ್ಣಯ ಮಂಡಿಸುವಂತಹ ಸಂದರ್ಭದಲ್ಲಿ ಮಾಡ್ತಾರೆ. ನಿರ್ಣಯ ಮಂಡಿಸುವಂತಹ ಸಂದರ್ಭದಲ್ಲಿ ಈ ಸದನ ನಿರ್ಣಯವನ್ನ ಮಂಡಿಸ್ತಾ ಇದೆ ಅನ್ನುವಂತಹದ್ದನ್ನ CM ಸಿದ್ದರಾಮಯ್ಯ ಅವರು ಓದ್ತಾರೆ. ಈ ಒಂದು ಪದಕ್ಕೆ ವಿಪಕ್ಷಗಳು ಟ್ರಿಗರ್ ಆಗ್ತಾರೆ. ಅಂದ್ರೆ ನೀವು ಯಾಕೆ ಈ ಸದನ ಅನ್ನುವಂಥದ್ದು ಹೇಳ್ತೀರಿ? ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಅಥವಾ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಂತ ಹೇಳಿ ನಮ್ಮನ್ನು ಒಳಗೊಂಡಂತೆ ಈ ಸದನ ಅನ್ನುವಂಥದ್ದನ್ನ ಯಾಕೆ ನೀವು ಹೇಳ್ತಾ ಇದ್ದೀರಿ? BJP ಪಕ್ಷವಾಗಿ ಅಥವಾ JDS ಪಕ್ಷವಾಗಿ ಇದನ್ನ ನಾವು ಒಪ್ಪೋದಿಲ್ಲ. ಯಾಕಂತಂದ್ರೆ ನಾವು ಜಿ ರಾಮ್ಜಿ ಕಾಯ್ದೆಯ ಪರವಾಗಿದ್ದೇವೆ, ಕೇಂದ್ರದ ಯೋಜನೆಯ ಪರವಾಗಿದ್ದೇವೆ. ಹಾಗಾಗಿ ನಾವು ಈ ಯೋಜನೆ ಪರವಾಗಿರೋದ್ರಿಂದ ನೀವು ಈ ಸದನ ಈ ನಿರ್ಣಯವನ್ನ ಮಂಡಿಸುತ್ತೆ, ವಿರೋಧಿ ನಿರ್ಣಯವನ್ನ ಮಂಡಿಸುತ್ತೆ ಅನ್ನುವಂಥದ್ದನ್ನ ಯಾಕೆ ಹೇಳ್ತೀರಿ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಮಾಡ್ತಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮತ್ತೆ ಮನ್ರೇಗಾ ಕಾಯ್ದೆಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ನೆಗೆಟಿವ್ ಅಂಶಗಳನ್ನು ಕೂಡ BJP ನಾಯಕರು JDS ನಾಯಕರು ಪ್ರಸ್ತಾಪವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆಗ ಗದ್ದಲ ಶುರುವಾಗುತ್ತೆ. ವಿಪಕ್ಷದ ಸದಸ್ಯರು ಎದ್ದು ನಿಂತು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಗಲಾಟೆಯ ನಡುವೆ ನಿರ್ಣಯವನ್ನ ಓದಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲೋ ಒಂದ್ ಕಡೆ ಡಿಸ್ಟರ್ಬ್ ಆಗುತ್ತೆ. ಆಗ ತಮ್ಮ ಪಕ್ಷದ ಸದಸ್ಯರಿಗೂ ಕೂಡ ಸಚಿವರಿಗೂ ಕೂಡ ಹೇಳ್ತಾರೆ, ನೀವು ಕೂಡ ಗಲಾಟೆ ಮಾಡಿ ನಮಗೂ ಕೂಡ ಗಲಾಟೆ ಮಾಡಲಿಕ್ಕೆ ಬರುತ್ತೆ ಅನ್ನುವಂಥ
ಅನ್ನುವಂಥದ್ದನ್ನ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲ ಒಂದ್ ಕಡೆ ತಮ್ಮ ಪಕ್ಷದ ಶಾಸಕರು ಹಾಗೂ ಸಚಿವರುಗಳಿಗೆ ನೀವು ಕೂಡ ಗಲಾಟೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಏರುದನಿಯಲ್ಲಿ ಹೇಳ್ತಾರೆ. ಆಗ ಎರಡೂ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಸದಸ್ಯರು ಒಬ್ಬರಿಗೊಬ್ಬರು ಗಲಾಟೆಯನ್ನ ಮಾಡ್ಕೊಳ್ತಾರೆ, ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾರೆ. ನಂತರ ಗಲಾಟೆ ಪೀಕಿಗೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಗಲಾಟೆ ಹೆಚ್ಚಂದ ಸಂದರ್ಭದಲ್ಲಿ ಅದನ್ನ ಮುಂದೂಡಲಾಗುತ್ತೆ, ಅಂದ್ರೆ ಭೋಜನ ವಿರಾಮಕ್ಕೆ ಮುಂದೂಡುವಂತಹ ಸಂದರ್ಭ ಆಗುತ್ತೆ. ಇಲ್ಲಿ ಬಹು ಮುಖ್ಯವಾಗಿ ಇವತ್ತು ಮತ್ತೆ ನಾಳೆ 2 ದಿವಸಗಳ ಕಾಲ ಈ ಮನ್ರೇಗಾ ಯೋಜನೆಯನ್ನ ಹೆಸರು ಬದಲಾಯಿಸಿ ಜಿ ಯೋಜನೆ ಕಾಯ್ದೆಯನ್ನ ತಂದಿರೋದ್ರಿಂದ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ನಿರ್ಣಯದಲ್ಲೇ ಈ ಒಂದಿಷ್ಟು ಅಂಶಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋದ್ರಿಂದ ಈ ವಿಚಾರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅಂದ್ರೆ ನಿರ್ಣಯವನ್ನ ಮಂಡಿಸಿ ಆದ್ಮೇಲೆ ಚರ್ಚೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ತಮ್ಮ ವಿರೋಧವನ್ನ ಹೇಗಾದ್ರೂ ಮಂಡಿಸಬಹುದು ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ನೋಡ್ಬೇಕಾಗುತ್ತೆ ಬಿಜೆಪಿ ನಾಯಕರುಗಳು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳನ್ನ ಮಂಡಿಸ್ತಾರೆ ಅನ್ನುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.